ನಮ್ಮ ಹೊಲ್ದಾಗ ಬೆಳೆದಿದ್ದು ಉದ್ದಿನ ಬ್ಯಾಳೆ ಮಾಡ್ಕೊಂಡು ಬರ್ಬೇಕಂತಂದು ಬ್ಯಾಳೆ ಹೊಡ್ಯಾಕಂತ ಬಂದಿದ್ನೆ. ಬಿಸು ಕಲ್ಲಾಗ ಬ್ಯಾಳೆ ಹೊಡ್ಕೊಂಡ್ರಾತಂತಂದು ಬ್ಯಾಳೆ ಹೊಡ್ಯಾಕಂತ ಬಂದಿದ್ನೆ. ಒಂದು ಕೈಲಿ ಹಾಕಬೇಕು, ಒಂದು ಕೈಲಿ ಬೀಸಬೇಕು. ನನ್ನ ಕಡೆ ವಿಡಿಯೋ ಮಾಡೋಕೆ ನಾನು ಒಂದು ಕೈಲೇ ವಿಡಿಯೋ ಮಾಡಿ ಒಂದು ಕೈಲಿ ಹಾಕೋದ್ರಿಂದ ನನಗೆ ಈಗ ಕರೆಕ್ಟಾಗಿ ತೋರಿಸೋದಾಗಲ್ಲ. ಹಿಂಗೆ ನಾವು ಅಂತೂ ಬ್ಯಾಳೆ ಹೊಡಿತೀವಿ, ಮನೆಯಲ್ಲೇ ನೆನೆ ಹಾಕಿ ಈ ಥರ ಉದ್ದು ಬೆಳಿತೀವಿ. ನಾವು ಉದ್ದಿನ ಬೇಳೆಯನ್ನು ಮನೆಯಾಗ ತಯಾರು ಮಾಡ್ಕೊತೀವಿ. ಪ್ಯಾಕೆಟ್ ಉದ್ದಂತೂ ತರಿಸೋದೇ ಇಲ್ಲ. ಬೀಸು ಕೈಯಲ್ಲಿ ಹೊಡೆದಿದ್ದು ಬೇಳೆ ಅಂದರೂ ಸೂಪರಾಗಿ ಬರ್ತಾವೆ. ಇಷ್ಟು ಚೆನ್ನಾಗಿ ಬೀಳ್ತಿದ್ವು. ನಾನಂತೂ ಒಂದೊಂದು ಪಡಿ ಗಂಟಲೆ ಹೊಡೆದಿರ್ತೀನಿ. ನಾನು ಕಡಲೆ ಬೇಳೆ, ಹೆಸರು ಬೇಳೆ ಎಲ್ಲನೂ ನಾನು ಮನೆಯಲ್ಲೇ ತಯಾರು ಮಾಡಿಕೊಂಡು ಬೇಳೆ ಹೊಡ್ಕೊತೀನಿ. ಬೀಸು ಕಲ್ಲು ಇಲ್ಲಾಂದ್ರೆ ನಮ್ಗೆ ಕೆಲಸ ಇಲ್ಲ. ಹಳ್ಳಿ ರೈತರಿಗಂತೂ ಬೀಸು ಕಲ್ಲು ಬೇಕು. ಮೊದಲೆಲ್ಲ ಜೋಳದ ಹಿಟ್ಟು ಅವೆಲ್ಲ ಕೈಲೇ ಬೀಸಿ ಜೋಳದ ಹಿಟ್ಟು ಮಾಡ್ಕೊತಿದ್ರಂತ. ಅದು ಇವಾಗಂತೂ ಗಿರ್ನಿ ಬಂದಾವ ಗೊತ್ತಿಲ್ಲ. ನಾನಂತೂ ಬೀಸು ಕಲ್ಲಲ್ಲೇ ಬ್ಯಾಳೆ ಹೊಡ್ಕೊಂಡಂತೂ ಸಾಂಬಾರಿಗೆ ತೊಗರಿ ಬ್ಯಾಳೆ, ಉದ್ದಿನ ಬ್ಯಾಳೆ ಎಲ್ಲವೂ ಹೊಡಿತೀನಿ ನೋಡ್ರಿ. ಈ ಥರ ಹೊಡೆದ್ವಿ ಅಂದ್ರೆ ಇಷ್ಟು ಚೆನ್ನಾಗಿ ಬ್ಯಾಳೆ ಬರ್ತಾವೆ. ಇನ್ನು ತೂರಿ ಕೇರಿ ಬ್ಯಾಳೆ ಹಾಕಿ ಉದ್ದು ನೆನೆ ಹಾಕಿ ಪಡ್ಡು ದೋಸೆ ಇಡ್ಲಿ ಮಾಡ್ಕೊಬೋದು ನೋಡ್ರಿ. ವಡಾನು ಮಾಡ್ಕೋರಿ.